ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗವನ್ನ ಆಳಿದ ನಟಿಯರಲ್ಲಿ ಮೊದಲ ಹೆಸರು ಕೇಳಿ ಬರೋದು ಪ್ರೇಮ ಅವರದು. ಶಿವರಾಜ್ ಕುಮಾರ್, ವಿಷ್ಣುವರ್ಧನ್, ರವಿಚಂದ್ರನ್, ಉಪೇಂದ್ರ, ರಮೇಶ್ ಅರವಿಂದ್ ಸೇರಿದಂತೆ ಸೂಪರ್ ಸ್ಟಾರ್ಗಳ ಜೊತೆ ಅಭಿನಯಿಸಿದ ಅವರು ಲಕ್ಷಾಂತರ ಅಭಿಮಾನಿಗಳ ಮನ ಗೆದ್ದಾಕೆ. ಆದರೆ ಇಷ್ಟೊಂದು ಯಶಸ್ವಿನ ನಂತರವೂ ಸಿನಿಮಾ ಲೋಕದಿಂದ ಏಕೆ ದೂರವಾದರು? ಅವರ ಜೀವನದಲ್ಲಿ ನಡೆದ ಕಹಿ ಘಟನೆ ಏನು? ಡೈವರ್ಸ್ಗೆ ಕಾರಣವೇನು? ಉಪೇಂದ್ರ ಅವರಿಗೆ ಪ್ರೇಮ ಮೇಲೆ ಪ್ರೇಮಾಂಕುರವಾಗಿತ್ತ? ನಟಿ ಪ್ರೇಮ ಕುರಿತಾದ ಸ್ವಾರಸ್ಯಕರ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ತಿಳಿಯದ ಎಷ್ಟೋ ವಿಷಯಗಳು ಈ ವಿಡಿಯೋದಲ್ಲಿ ತಿಳಿಯಲಿದೆ. ನಟಿ ಪ್ರೇಮ ಅವರ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ನೋಡೋಣ. ನಟಿ ಪ್ರೇಮ ಅವರ ಮೂಲ ಹೆಸರು ನರವಿಂದ ಚಾಟೀಚ ಪ್ರೇಮ, ಎನ್.ಸಿ. ಪ್ರೇಮ. ಇವರು ಜನಿಸಿದ್ದು 1977 ಜನವರಿ 6ರಂದು ನಮ್ಮ ಬೆಂಗಳೂರಿನಲ್ಲಿ ಪ್ರೇಮ ಅವರು ಜನಿಸಿದರು. ಅವರ ತಮ್ಮ ಫೇಮಸ್ ಕ್ರಿಕೆಟರ್ ಅಯ್ಯಪ್ಪ. ಶಾಲಾ ದಿನಗಳಲ್ಲಿ ಓದಿನ ಜೊತೆಗೆ ಕ್ರೀಡೆಯಲ್ಲಿ ಚುರುಕಾಗಿದ್ದರು. ಹೈ ಜಂಪ್ ಮತ್ತು ವಾಲಿಬಾಲ್ ರಾಷ್ಟ್ರೀಯ ಮಟ್ಟದ ಸ್ಪರ್ಧಿಯೂ ಕೂಡ ಆಗಿದ್ದಾರೆ. ಪ್ರೇಮ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮಹಿಳಾ ಸೇವಾ ಸಮಾಜ ಹೈಸ್ಕೂಲ್ ಬೆಂಗಳೂರಿನಲ್ಲಿ ಮತ್ತು ಮುರುಳೊಂಡ ಜೂನಿಯರ್ ಕಾಲೇಜ್ ಕೊಡಗಿನಲ್ಲಿ PUCಯನ್ನು ಮುಗಿಸಿದ್ದಾರೆ. ನಟಿ ಪ್ರೇಮ ಅವರ ಚಲನಚಿತ್ರ ರಂಗ ಪ್ರವೇಶ 1995ರಲ್ಲಿ ಶಿವರಾಜ್ ಕುಮಾರ್ ಅಭಿನಯದ ಸವ್ಯಸಾಚಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಅವರ ಬದುಕನ್ನು ಬದಲಿಸಿದ ಸಿನಿಮಾ ಎಂದರೆ ಓಂ. ಈ ಸಿನಿಮಾದ ಯಶಸ್ವಿನ ನಂತರ ಪ್ರೇಮ ಕನ್ನಡದ ಅಗ್ರ ನಟಿಯಾಗಿ ಹೋದರು. ನಂತರ ಒಂದರ ನಂತರ ಒಂದರಂತೆ ಸೂಪರ್ ಹಿಟ್ ಚಲನಚಿತ್ರಗಳಲ್ಲಿ ಅಭಿನಯಿಸಿ ತಮ್ಮದೇ ಆದ ಸ್ಥಾನ ಗಟ್ಟಿಪಡಿಸಿಕೊಂಡರು. ನಮ್ಮ ಪ್ರೇಮ ಅವರು ಕನ್ನಡದಲ್ಲಿ ಟಾಪ್ ನಟಿಯಾಗುವುದರ ಜೊತೆಗೆ ತಮ್ಮ ಅಭಿನಯದ ಝಲಕನ್ನು ತಮಿಳು, ತೆಲುಗು, ಮಲಯಾಳಂ ಚಿತ್ರರಂಗದಲ್ಲಿಯೂ ಕೂಡ ತೋರಿಸಿದ್ದಾರೆ. ತೆಲುಗಿನಲ್ಲಂತೂ ಅದ್ಭುತವಾದ ಸಿನಿಮಾಗಳನ್ನೇ ನೀಡಿದ್ದಾರೆ ನಮ್ಮ ಪ್ರೇಮ ಅವರು. ಕನ್ನಡದಲ್ಲಿ ಕನಸುಗಾರ, ಯಜಮಾನ, ಉಪೇಂದ್ರ, ದೇವಿ, ಚಂದ್ರಮುಖಿ, ಪ್ರಾಣಸಖಿ ಅಂತಹ ಹಲವಾರು ಚಿತ್ರಗಳು ಅವರನ್ನು ಜನರಿಗೆ ಹತ್ತಿರವಾಗಿಸಿತು ಬಂಧುಗಳೇ. ಓಂ ಚಿತ್ರದ ಅಭಿನಯದಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕನಸುಗಾರಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದಿದ್ದಾರೆ. ನಿರ್ದೇಶಕ ಖ್ಯಾತ ನಟ ಉಪೇಂದ್ರ ಜೊತೆಗೆ ಲವ್ ಗಾಸಿಪ್. ಉಪೇಂದ್ರ ಅವರು ತಾವು ನಿರ್ಮಿಸಿದ ಓಂ ಚಿತ್ರದಲ್ಲಿ ಪ್ರೇಮ ಅವರಿಗೆ ಅವಕಾಶವನ್ನು ಕೊಟ್ಟಿದ್ರು. ಅದೇ ರೀತಿ ಉಪೇಂದ್ರ ಸಿನಿಮಾ ಕನ್ನಡ ಮತ್ತು ತೆಲುಗು ವರ್ಷನ್ನಲ್ಲೂ ಅವಕಾಶ ಕೊಟ್ಟಿದ್ದು. ಇಂತಹ ಒಂದು ಉತ್ತುಂಗ ಸಮಯದಲ್ಲಿ ಕನ್ನಡದ ಗಲ್ಲಿ ಗಲ್ಲಿಗಳಲ್ಲಿ ಒಂದು ಮಾತು ಹರಿದಾಡ್ತಾ ಇತ್ತು, ಪ್ರೇಮ ಮತ್ತು ಉಪೇಂದ್ರ ನಡುವೆ ಲವ್ ಇದೆ ಅಂತ. ನಂತರ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದು ಇಬ್ಬರು ಕೂಡ ದೂರ ಆದರೂ ಯಾವುದೇ ಸಿನಿಮಾಗಳನ್ನು ಮಾಡಲಿಲ್ಲ ಅಂತಕ್ಕಂಥ ವಿಷಯ ಇಂದಿಗೂ ಕೂಡ ಗುಸುಗುಸುವಾಗೆ ಉಳಿದಿದೆ. ನಟಿ ಪ್ರೇಮ ಅವರ ವೈವಾಹಿಕ ಜೀವನ 2006 ಸಿನಿರಂಗದ ಉತ್ತುಂಗದ ಶಿಖರದಲ್ಲಿದ್ದಂತಹ ಪ್ರೇಮ ಅವರು ಜೀವನ್ ಅಪಚ ಎಂಬುವ ಉದ್ಯಮಿಯವರನ್ನ ಮದುವೆಯಾಗಿ ವಿದೇಶಕ್ಕೆ ಹಾರಿಬಿಟ್ಟರು. ಆದರೆ ಇವರಿಬ್ಬರ ನಡುವೆ ಮನಸ್ತಾಪವಾಗಿ ಡೈವರ್ಸ್ ಕೂಡ ಆಗಿ ನಂತರ ಇಂಡಸ್ಟ್ರಿಗೆ ವಾಪಸ್ಸಾದರು. ಕೆಲವು ವರ್ಷಗಳ ವಿರಾಮದ ನಂತರ ಪ್ರೇಮ ಮತ್ತೆ ಸಿನಿಮಾ ರಂಗದಲ್ಲಿ ಕಾಣಿಸಿಕೊಂಡರು. ಇಂದಿಗೂ ಅಭಿಮಾನಿಗಳು ಅವರಿಗೆ ಅದೇ ಪ್ರೀತಿ ಸ್ವಾಗತವನ್ನ ನೀಡುತ್ತಾರೆ. ಸರಳತೆ ಮತ್ತು ಅಭಿನಯದ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದಾಕೆ. 90ರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೆರೆದಾಕೆ. ಅನೇಕ ಯಶಸ್ವಿ ಸಿನಿಮಾ ನೀಡಿ ಪ್ರಶಸ್ತಿಗಳನ್ನು ಪಡೆದಾಕೆ. ವೈಯಕ್ತಿಕ ಸವಾಲುಗಳು ಎಲ್ಲವನ್ನ ಎದುರಿಸಿ ಇಂದಿಗೂ ಅಭಿಮಾನಿಗಳ ಹೃದಯದಲ್ಲಿ ಉಳಿದಿರುವ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಪ್ರೇಮ ಅವರದು. ಇದು ಕನ್ನಡ ಸಿನಿಮಾ ರಂಗಕ್ಕೆ ತನ್ನದ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿರುವ ಪ್ರೇಮ ಅವರ ಕುರಿತಾದ ವಿಡಿಯೋ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ರೀತಿಯ ಹೆಚ್ಚಿನ ವಿಡಿಯೋಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.